ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳು ತುಂಬಿ ಹರಿಯುತ್ತಿದ್ದು ನದಿ ದಂಡೆಯಲ್ಲಿರುವ ಗ್ರಾಮಗಳು ಹಾಗೂ ಜಮೀನುಗಳು ಸಂಪೂರ್ಣ ನದಿ ನೀರಿನಲ್ಲಿ ಮುಳುಗಿ ಹೋಗಿದ್ದು ಅಲ್ಲಿ ಇರುವ ಸಂತ್ರಸ್ತರಿಗೆ ಇಲ್ಲಿಯವರೆಗೂ ಸರ್ಕಾರ, ರಾಜ್ಯ ಸರ್ಕಾರವಾಗಲಿ ಹಾಗೂ ಕೇಂದ್ರ ಸರ್ಕಾರವಾಗಲಿ ಯಾವುದೇ ಸ್ಪಂದನೆ ಮಾಡಿಲ್ಲ. ಹುನಗುಂದ ತಾಲೂಕಿನಲ್ಲಿ ಹನಿ ನೀರಾವರಿ ಸಹ ಸಂಪೂರ್ಣ ಪೋಲಾಗಿದೆ. ನಂದವಾಡಗಿ ಏತ ನೀರಾವರಿಯನ್ನ ಹನಿ ನೀರಾವರಿ ಕಾಲುವೆ ಮುಖಾಂತರ ಬರ್ತಕ್ಕಂತಹ ನೀರಾವರಿ ಮಾಡಬೇಕು. ಇಲ್ಲಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಬೆಳೆ ಪರಿಹಾರವು 25% ರೈತರಿಗೆ ಮುಟ್ಟಿದ್ದು ಇನ್ನು 75ರಷ್ಟು ರೈತರಿಗೆ ನೀಡಬೇಕು. ಪುರಾತನ ಕಾಲದ ದೇವಾಲಯಗಳಿಂದ ಪ್ರವಾಸೋದ್ಯಮ ಇಲಾಖೆಯ ಪುರಾತನ ದೇವಾಲಯಗಳಿಗೆ ಅಭಿವೃದ್ಧಿ ಪಡಿಸಬೇಕು. ಹುನಗುಂದದಲ್ಲಿನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಅಖಿಲ ಕರ್ನಾಟಕ ರೈತ ಸಂಘ ಬೆಂಗಳೂರು ಅವರು ಇಂದು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಿದ್ದಾರೆ. ಈ ಧರಣಿಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘ ಬೆಂಗಳೂರು ರಾಜ್ಯ ಅಧ್ಯಕ್ಷ ಹನುಮಂತಪ್ಪ ದೇವಿಗಿಹಳ್ಳಿ, ರಾಜ್ಯ ಉಪಾಧ್ಯಕ್ಷರು ಕಿಶೋರ್ ಮಿಠಾಯಿ, ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರು ಮಹಾದೇವಿ ಹೋಯಿಳಗೋಳ್, ಬಾಗಲಕೋಟೆ ಜಿಲ್ಲಾ ಗೌರವಾಧ್ಯಕ್ಷರು ವೀರನಗೌಡ ಪಾಟೀಲ್, ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ನಾಗರಾಜ ಬಿ ಹುಗಾರ್, ಜಿಲ್ಲಾ ಉಪಾಧ್ಯಕ್ಷ ರುದ್ರಪ್ಪ ಬೆನಕನಡೋಣಿ, ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಕುಂಬಾರ್, ಜಿಲ್ಲಾ ಖಜಾಂಚಿ ಬೀರಪ್ಪ ಕುರ್ಬರ್, ಜಿಲ್ಲಾ ಸಂಚಾಲಕ ಮಲ್ಲಿಕಾರ್ಜಪ್ಪ ಕುಂಬಾರ್, ಜಿಲ್ಲಾ ಉಪ ಕಾರ್ಯದರ್ಶಿ ಚಂದ್ರಕಾಂತ್ ಕಿರಸೂರ್, ಅಖಿಲ ಕರ್ನಾಟಕ ರೈತ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ನಿನ್ನ ಹಕ್ಕು ನೀ ಪಡೆಯುವವರೆಗೂ ಈ ಹೆಚ್ಚು ನಿಲ್ಲಬಾರದನ್ನ. ದೇಶ ಕಟ್ಟಲು ರೈತ ಬೇಕು, ಓಟು ಹಾಕಲು ರೈತ ಬೇಕು. ರೈತನ ಸಂಕಟ ಸಾವು ಕಾಣಲಾರೆವು, ಮಹದಾಯಿ ಯೋಜನೆ ಬಿಡಲಾರೆವು. ರೈತ ಜನಗಳೇ ಎದ್ದು ಬನ್ನಿ, ಹೋರಾಟದಲ್ಲಿ ಕೂಗ ಬನ್ನಿ. ಹೋರಾಟದ ಶಕ್ತಿ ಸರ್ಕಾರಕ್ಕೆ ತಿಳಿಸುವ, ರೈತನ ಕಣ್ಣೀರು ನಾವು ಒರೆಸುವ. ಭೂಮಿ ಇದ್ದರೆ ನೀರಿಲ್ಲ, ದುಡಿಯುವ ಕೈಗೆ ಕೆಲಸವಿಲ್ಲ. ಕೆಂಗೆಟ್ಟ ರೈತನ ಬಾಳು ಅಯ್ಯೋ ಗೋಳು. ಮಂತ್ರಿಗಳೇ, ಶಾಸಕರೇ ಕೇಳಿ ಬಾಳು. ಕ್ಷಣವು ರೈತ ನೊಂದುಕೊಂಡು ಮೂಲೆಯಲ್ಲಿ ಕೂತುಕೊಂಡು ಸಾಲದ ಹೊರೆ ಎಣಿಸುವವರು, ಮಹದಾಯಿ ಯೋಜನೆಯ ಬಯಸುತ್ತಿರುವವನು. ಪ್ರಾಣ ಹೋದರೂ ಹೋಗಲಿ, ಸಂಸಾರ ದೂರ ಸರಿಯಲಿ, ಬಿಡಲಾರೆವು ಮಹದಾಯಿ ಯೋಜನೆಯ ಹಸಿರಾಗಿಸುವವು. ಉತ್ತರ ಕರ್ನಾಟಕ ಭೂಮಿಯ ಸಾವಿರಾರು ಕೈಗಳು ಕೂಡಿವೆ, ಸಂಘ ಸಂಸ್ಥೆಗಳು ನಡೆದಿವೆ. ಸಾಹಿತಿ ಲೇಖಕರು ಕೂಡಿ ಬಂದು ಹೋರಾಟದ ಕಿಚ್ಚಲ್ಲಿ ಹೊರಬಂದು ಜಯವಾಗಲಿ ರೈತ ಹೋರಾಟಕ್ಕೆ, ಜಯವಾಗಲಿ ಉತ್ತರ ಕರ್ನಾಟಕಕ್ಕೆ. ಹರಿಯಲಿ ಮಹದಾಯಿ ನಾಡಿಗೆ, ಹರಿಸಲಿ ಕುಣಿಯಲಿ ರೈತರು ಬಾಳಿಗೆ ಎನ್ನುವಂತ ಒಂದು ಪುಸ್ತಕವನ್ನ ನಮ್ಮ ಡಾಕ್ಟರ್ ಸಿ.ಟಿ. ವಜ್ಜಲ್ ಅವರು ಇದನ್ನ ಇವತ್ತು ರೈತರ ಮುಖಾಂತರದೊಳಗ ಬಿಡುಗಡೆ ಮಾಡಲಾಯ್ತಿದೆ. ಇವತ್ತು ಬಸವಣ್ಣನವರ ನಾಡು, ನಮ್ಮ ಬಾಗಲಕೋಟೆ ಜಿಲ್ಲೆ ಅಂದ್ರೆ ಏನು, ಬಸವಣ್ಣನವರ ನಾಡು. ಈ ಕಿತ್ತೂರಿ ಚೆನ್ನಮ್ಮ ಎಲ್ಲ ಇಲ್ಲಿ ಹೋರಾಟ ಮಾಡಿರ್ತಕ್ಕಂತ ಒಂದು ಇದಕ್ಕ ಇವತ್ತು ರೈತರಿಗೆ ಬಹಳ ತೊಂದರೆ ಆಗ್ಯದ. ಇವತ್ತು ರೈತರಿಗೆ ಬಹಳ ತೊಂದರೆ ಆಗೈತಿ. ಯಾಕೆ ತೊಂದರೆ ಆಗೈತಪ್ಪ ಅಂತಂದ್ರ 1979ರಾಗ ಕೃಷ್ಣ ಭಾಗ್ಯಜಲ ನಿಯಮಿತ ಏನ್ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಸ್ವಾಧೀನಪಡಿಸಿಕೊಂಡಿರುವಂತ ಇವತ್ತು ಭೂಮಿ ಇರ್ಬೋದು ಮತ್ತು ಇವತ್ತು ಮನೆಗಳಿರ್ಬೋದು, ಇವತ್ತಿಗಾದ್ರೂ ಕೂಡ ನ್ಯಾಯಾಲಯದಲ್ಲಿ ಒಂದು ಆದೇಶವಾಗಿರುವುದಿಲ್ಲ. ಯಾಕೆ ನಾವು ಈ ಮಾತು ಹೇಳಕತ್ತೀವಪ್ಪ ಅಂತಂದ್ರ ಬಹಳ ತೊಂದರೆ ಆಗೈತಿ. ಅಲ್ಲಿ ಬರ್ತಕ್ಕಂತ ಮೂಲಭೂತ ಸೌಕರ್ಯ ಇವತ್ತಿಗಾದ್ರೂ ಪುನರ್ವಸತಿ ಇಲಾಖೆ ಒಳಗಿಲ್ಲ. ಅದನ್ನ ಏನ್ರ ಕೇಳಕ್ ಹೋದ್ರ ಗ್ರಾಮ ಪಂಚಾಯತಿಗೆ ಹೋಗ್ತಾರ, ಗ್ರಾಮ ಪಂಚಾಯತಿಗೆ ಹೋಗ್ರ ಅವ್ರು ಏನಂತಾರ, ಇಲ್ರಿ ಪುನರ್ವಸತಿ ಇಲಾಖೆಯವರು ಏನ್ ನಿಮಗೆ ಇದನ್ನ ಮಾಡಿಕೊಟ್ಟಾರ, ಆ ಅಧಿಕಾರಿಗಳನ್ನ ಬಿಟ್ಟಾರ್ರಿ ಅಂತ ಅವ್ರು ಹೇಳ್ತಾರ. ಅದಕ್ಕೋಸ್ಕರ ಬಹಳ ತೊಂದರೆ ಆಗೈತೆ ಅಲ್ಲಿ. ಅದಕ್ಕ ಯಾವುದೇ ತರದ ಸ್ಪಂದನೆಯನ್ನ ಇವತ್ತು ಅಧಿಕಾರಿಗಳು ಕೊಡ್ತಾ ಇಲ್ಲ.